ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಎಲ್ಲ ಮಿತ್ರರಿಗೆ ಈ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ MS Excel ನಲ್ಲಿ ನ್ಯಾವಿಗೇಷನ್ ಮಾಡುವ ವಿಧಾನವನ್ನ ಕಲಿತುಕೊಳ್ತಾ ಇದ್ವಿ. ಈ ಸಂಚಿಕೆಯು ಕೂಡ ಅದರ ಮುಂದುವರಿದ ಭಾಗವಾಗಿರುತ್ತದೆ. ಈ ಸಂಚಿಕೆಯಲ್ಲಿ ನ್ಯಾವಿಗೇಷನ್ ಕೀ ಸ್ಟ್ರೋಕ್ ಗಳಾದಂತಹ ಹೋಮ್, ಎಂಡ್, ಕಂಟ್ರೋಲ್ ಹೋಮ್ ಮತ್ತೆ ಕಂಟ್ರೋಲ್ ಎಂಡ್ ಈ ಕೀಗಳು ಸಾಮಾನ್ಯವಾಗಿ ಎಲ್ರಿಗೂ ಚಿರಪರಿಚಿತ. ಹೋಮ್ ಕೀಯನ್ನ ಪ್ರೆಸ್ ಮಾಡಿದಾಗ ಕರ್ಸರ್ ಸಾಲಿನ ಆರಂಭಕ್ಕೆ ನ್ಯಾವಿಗೇಟ್ ಆಗುತ್ತೆ. ಎಂಡ್ ಕೀಯನ್ನ ಪ್ರೆಸ್ ಮಾಡಿದಾಗ ಸಾಲಿನ ಕೊನೆಗೆ ನ್ಯಾವಿಗೇಟ್ ಆಗುತ್ತೆ. ಅದೇ ರೀತಿ ಕಂಟ್ರೋಲ್ ಹೋಮ್ ಅನ್ನ ಪ್ರೆಸ್ ಮಾಡಿದ್ರೆ ಡಾಕ್ಯುಮೆಂಟ್ ನ ಆರಂಭಕ್ಕೆ ಅಥವಾ ಟಾಪ್ ಆಫ್ ದ ಡಾಕ್ಯುಮೆಂಟ್ ಗೆ ನ್ಯಾವಿಗೇಟ್ ಆಗುತ್ತೆ. ಕಂಟ್ರೋಲ್ ಎಂಡ್ ಅನ್ನ ಪ್ರೆಸ್ ಮಾಡಿದ್ರೆ ಎಂಡ್ ಆಫ್ ದ ಡಾಕ್ಯುಮೆಂಟ್ ಗೆ ನ್ಯಾವಿಗೇಟ್ ಆಗುತ್ತೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಾದ್ರೆ ಹೋಮ್ ಕೀ ಬಗ್ಗೆ ತಿಳಿದುಕೊಳ್ಳೋಣ. ಹೋಮ್ ಕೀ ಏನ್ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ, ಕರ್ಸರ್ MS Excel ನಲ್ಲಿ ಕರ್ಸರ್ ಯಾವುದೇ ಒಂದು ರೋನ ಮಧ್ಯದಲ್ಲಿರಲಿ ಅಥವಾ ಒಂದೆರಡು ಕಾಲಂಗಳ ನಂತರದಲ್ಲಿರಲಿ ಅಥವಾ ಅದೇ ರೋನ ಕೊನೆಯಲ್ಲಿ ಇರಲಿ, ಹೋಮ್ ಕೀಯನ್ನ ಪ್ರೆಸ್ ಮಾಡಿದಾಗ ಅದು ಆ ಒಂದು ರೋನ ಆರಂಭಕ್ಕೆ ನ್ಯಾವಿಗೇಟ್ ಆಗುತ್ತೆ. ಸಾಮಾನ್ಯವಾಗಿ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಹೋಮ್ ಕೀಯನ್ನ ಪ್ರೆಸ್ ಮಾಡಿದಾಗ ಸಾಲಿನ ಮೊದಲ ಅಕ್ಷರಕ್ಕೆ ಬಂದಂಗೆ ಎಕ್ಸೆಲ್ ಅಲ್ಲೂ ಕೂಡ ಆ ರೋನ ಮೊದಲ ಸೆಲ್ಲಿಗೆ ಕರ್ಸರ್ ನ್ಯಾವಿಗೇಟ್ ಆಗುತ್ತೆ. ಇವಾಗ ಉದಾಹರಣೆ ಸಮೇತ ತಿಳಿದುಕೊಳ್ಳೋಣ. ಇವಾಗ ನೋಡಿ, ಕರ್ಸರ್ ಎಲ್ಲಿದೆ? A1 ನಲ್ಲಿ ಕರ್ಸರ್ ಇದೆ. ಇವಾಗ ರೈಟ್ ಏರೋ ಮಾಡ್ತಾ ಒಂದು 4-5 ಕಾಲಂಗಳಿಗೆ ಬಲಕ್ಕೆ ನ್ಯಾವಿಗೇಟ್ ಆಗೋಣ. E1 ನಲ್ಲಿ ಕರ್ಸರ್ ಇದೆ. ಇವಾಗ ಹೋಮ್ ಕೀಯನ್ನ ಪ್ರೆಸ್ ಮಾಡಿದ್ರೆ A1 ಗೆ ಬರುತ್ತೆ. ನೋಡೋಣ, A1 ಗೆ ಬಂದಿದೆ. ಅದೇ ರೀತಿ ಮತ್ತೊಂದು ಉದಾಹರಣೆ ಕೊಡೋದಾದ್ರೆ, ಇದೇ ರೋನ ಕೊನೆಗಿದ್ರು ಕೂಡ ಆರಂಭಕ್ಕೆ ಬರುತ್ತೆ. ಅದು ಹೇಗೆ ಅಂದ್ರೆ, ಎಕ್ಸೆಪ್ಟ್ D1 ಎಕ್ಸ್ಟ್ರೀಮ್ ರೈಟ್ ಕಾಲಮ್ ಆಗಿರುತ್ತೆ ಇದೇ ರೋನಲ್ಲಿ. ಎಕ್ಸೆಪ್ಟ್ D1 ಅನ್ನೋದು ಎಕ್ಸ್ಟ್ರೀಮ್ ರೈಟ್ ಕಾಲಮ್ ಈ ರೋನಲ್ಲಿ, ಮೊದಲನೇ ರೋ ಅಲ್ಲಿ. ಸೊ ಇವಾಗ ಹೋಮ್ ಕೀಯನ್ನ ಪ್ರೆಸ್ ಮಾಡಿದ್ರೆ A1, ಸೊ A1 ಗೆ ಚಲಿಸಿದೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, 1-2-3 ರೋ ಕೆಳಗಡೆ ಜಂಪ್ ಆಗಿ A4 ಅಲ್ಲಿ ಕರ್ಸರ್ ಇದೆ. 1-4 ಕಾಲಮು ಬಲಗಡೆ ಚಲಿಸಿದ್ರೆ E4 ಅಲ್ಲಿ ಕರ್ಸರ್ ಇದೆ. ಇವಾಗ ಹೋಮ್ ಕೀಯನ್ನು ಪ್ರೆಸ್ ಮಾಡಿದ್ರೆ A1 ಗೆ ಕರ್ಸರ್ ಬರಲ್ಲ, ಆದ್ರೆ ಇದೇ ರೋನ ಆರಂಭಕ್ಕೆ ಬರುತ್ತೆ. A4 ಗೆ ಬಂದಿದೆ ಅಂದ್ರೆ E4 ಅಲ್ಲಿರೋದು A4 ಗೆ ಬಂದಿದೆ. ಅದೇ ರೋನ ಆರಂಭಕ್ಕೆ ನ್ಯಾವಿಗೇಟ್ ಆಗಿದೆ ಹೋಮ್ ಕೀ. ಇವಾಗ ಎಂಡ್ ಕೀಯನ್ನು ಪ್ರೆಸ್ ಮಾಡಿ ನೋಡೋಣ. ಇವಾಗ A4 ಅಲ್ಲಿ ಕರ್ಸರ್ ಇದೆ. ಎಂಡ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? A4 ಅಲ್ಲೇ ಇದೆ ಕರ್ಸರು. ನೋಡೋಣ, ಇನ್ಸರ್ಟ್ ಟ್ಯಾಬ್ ಮಾಡಿದ್ರೆ A4 ಅಲ್ಲೇ ಇದೆ. ಆಯ್ತಾ? ಯಾಕಂದ್ರೆ ಎಂಡ್ ಕೀ ಸಾಮಾನ್ಯವಾಗಿ ನಿರ್ವಹಿಸಬಹುದಾದಂತಹ ಅದರ ಕಾರ್ಯವನ್ನ ಇಲ್ಲಿ ನಿರ್ವಹಿಸ್ತಾ ಇಲ್ಲ. ಏನಾಗಬೇಕಾಗಿತ್ತು? ಇದೇ ರೋನ ಕೊನೆಯ ಕಾಲಂಗೆ ನ್ಯಾವಿಗೇಟ್ ಆಗಬೇಕಾಗಿತ್ತು. ಎಂಡ್ ಕೀಯನ್ನು ಪ್ರೆಸ್ ಮಾಡಿದಾಗ ಅದು ನ್ಯಾವಿಗೇಟ್ ಆಗಿಲ್ಲ. ಆದ್ರೆ ಎಂಡ್ ಕೀಯನ್ನು ಪ್ರೆಸ್ ಮಾಡಿದ ನಂತರ ಒಂದ್ ಬಾರಿ ರೈಟ್ ಏರೋ ಪ್ರೆಸ್ ಮಾಡಿದ್ರೆ ಆಗ ಆ ಕರ್ಸರ್ ಎಂಡ್ ಆಫ್ ದ ರೋ ನ್ಯಾವಿಗೇಟ್ ಆಗುತ್ತೆ. ಇವಾಗ ಉದಾಹರಣೆಗೆ ನೋಡೋದಾದ್ರೆ, ಮತ್ತೆ ಕರ್ಸರ್ ಪೊಸಿಷನ್ ಅಥವಾ ಫೋಕಸ್ ಚೆಕ್ ಮಾಡೋಣ. A1 ಅಲ್ಲಿದೆ. ಎಂಡ್ ಕೀಯನ್ನು ಒಂದ್ಸಾರಿ ಪ್ರೆಸ್ ಮಾಡ್ತಾ ಇದ್ದೀನಿ, ಮತ್ತೆ ರೈಟ್ ಏರೋ ಒಂದ್ಸಾರಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಈ ಎಂಡ್ ಕೀ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡುವಂತಹ ಫಂಕ್ಷನ್ ಅನ್ನ ಅದು ಮಾಡದೆ ರೈಟ್ ಕೀ ಮೇಲೆ ಅವಲಂಬನೆಯಾಗಿ ಎಂಡ್ ಕೀಯನ್ನು ಪ್ರೆಸ್ ಮಾಡಿದ ನಂತರ ರೈಟ್ ಏರೋ ಅನ್ನ ಪ್ರೆಸ್ ಮಾಡಿದ್ರೆ ಆಗ ಎಂಡ್ ಆಫ್ ದ ರೋಗೆ ನ್ಯಾವಿಗೇಟ್ ಆಗ್ತಾ ಇದೆ. ಇವಾಗ ಕಂಟ್ರೋಲ್ ಹೋಮ್ ಈ ಕೀ ಸ್ಟ್ರೋಕ್ ಅನ್ನ ಗಮನಿಸೋಣ. ಕಂಟ್ರೋಲ್ ಹೋಮ್ ಸಾಮಾನ್ಯವಾಗಿ ಏನ್ ಮಾಡುತ್ತೆ? ಬೇರೆ ಡಾಕ್ಯುಮೆಂಟ್ ಅಲ್ಲಾದ್ರೆ ಟಾಪ್ ಆಫ್ ದ ಡಾಕ್ಯುಮೆಂಟ್ ಬರುತ್ತೆ. ಇದರಲ್ಲೂ ಕೂಡ ಅದೇ ಕೆಲಸವನ್ನ ಅದು ನಿರ್ವಹಿಸುತ್ತೆ. ಉದಾಹರಣೆಗೆ ಇಲ್ಲಿ ಯಾವ ಸೆಲ್ ಅಲ್ಲಿ ಕರ್ಸರ್ ಇದೆ? A4 ಅಲ್ಲಿ ಕರ್ಸರ್ ಇದೆ. ಕಂಟ್ರೋಲ್ ಹೋಮ್ ಅನ್ನ ಮಾಡಿದ್ರೆ A1 ಗೆ ಕರ್ಸರ್ ನ್ಯಾವಿಗೇಟ್ ಆಗಿದೆ. ಇವಾಗ ಇದು ಬೇರೆ ಯಾವ್ದೋ ರೋನ ಯಾವ್ದೋ ಕಾಲಮ್ ಅಲ್ಲಿ ಇದ್ರೂ ಕೂಡ ಕಂಟ್ರೋಲ್ ಹೋಮ್ ಅನ್ನ ಮಾಡಿದ್ರೆ A1 ಗೆನೆ ನ್ಯಾವಿಗೇಟ್ ಆಗುತ್ತೆ. ಉದಾಹರಣೆ ನೋಡೋದಾದ್ರೆ, ಎಕ್ಸೆಪ್ಟ್ D1 ಗೆ ಇದೆ. ಎಕ್ಸೆಪ್ಟ್ D1 ಅಲ್ಲಿ ಕರ್ಸರ್ ತಗೊಂಡೋಗಿ ಇಟ್ಕೊಂಡಿದ್ದೀನಿ. ಕಂಟ್ರೋಲ್ ಹೋಮ್ ಅನ್ನ ಮಾಡಿ ನೋಡಿದ್ರೆ
A1ಗೆ ಕರ್ಸರ್ ನ್ಯಾವಿಗೇಟ್ ಆಗಿದೆ. ಇನ್ನೊಂದು ನೋಡೋದಾದ್ರೆ Down arrow F5. Right arrow L5. L5 ಅಲ್ಲಿ ಕರ್ಸರ್ ಇದೆ. ಕಂಟ್ರೋಲ್ ಹೋಮ್ ಅನ್ನು ಪ್ರೆಸ್ ಮಾಡಿದ್ರೆ Control plus home at 1. A1ಗೆ ನ್ಯಾವಿಗೇಟ್ ಆಗಿದೆ. ಇವಾಗ ಇನ್ನೊಂದು ಕೀ ಸ್ಟ್ರೋಕ್ ಆದಂತ ಕಂಟ್ರೋಲ್ ಎಂಡ್ ಅನ್ನ ನೋಡಿದ್ರೆ Control plus end at 1. A1 ನಲ್ಲೇ ಕರ್ಸರ್ ಇದೆ. NVDA plus tab cell at 1. ನೋಡಿ ಫೋಕಸ್ ಅನ್ನು ಚೆಕ್ ಮಾಡಿದ್ರೆ ಸೆಲ್ A1 ಅಂತ ಹೇಳ್ತಾ ಇದೆಯಲ್ಲ, ಹಾಗಾಗಿ ಇವಾಗ ಕರ್ಸರ್ A1 ನಲ್ಲೇ ಇದೆ. Right arrow B1. B1, Right arrow C1. Right arrow D1. D1, Down arrow D3. D3. ಇವಾಗ D3 ಬಂದಿದ್ದೀನಿ. ಇಲ್ಲಿ ಕೂಡ ಕಂಟ್ರೋಲ್ ಎಂಡ್ ಅನ್ನು ಪ್ರೆಸ್ ಮಾಡಿದ್ರೆ Control plus end at 1. A1 ನಲ್ಲೇ ಕರ್ಸರ್ ಇದೆ. ಇನ್ಸರ್ಟ್ ಟ್ಯಾಪ್ ಮಾಡಿ ನೋಡೋಣ. NVDA plus tab cell at 1. ಸೆಲ್ A1. ಸೊ ಇನ್ಸರ್ಟ್ ಟ್ಯಾಪ್ ಮಾಡೋದ್ರ ಮೂಲಕ ಫೋಕಸ್ ಅನ್ನು ಚೆಕ್ ಮಾಡಿದ್ರೆ ನಮ್ಮ ಆಕ್ಟಿವ್ ಸೆಲ್ A1 ಆಗಿದೆ. Down arrow at 2. ಓಕೆ, ಡೌನ್ ಏರೋ ಮಾಡಿದ್ರೆ A2 ಬರ್ತೀವಿ. Down arrow at 3. A3, Right arrow B3. B3. ಇವಾಗ ಕೂಡ ಕಂಟ್ರೋಲ್ ಎಂಡು ಅದರ ಕೆಲಸ ನಿರ್ವಹಿಸೋದಿಲ್ಲ. ಕಂಟ್ರೋಲ್ ಹೋಮೇ ನಮಗೆ ಟಾಪ್ ಆಫ್ ದ ಡಾಕ್ಯುಮೆಂಟ್ ತರುತ್ತೆ ಕೆಲವೊಂದ್ಸರಿ. Control plus end at 1. ಇದು ಕೂಡ ಕಂಟ್ರೋಲ್ ಹೋಮ್ ಥರನೇ ಬಿಹೇವ್ ಮಾಡ್ತಾ ಇದೆ ಕಂಟ್ರೋಲ್ ಎಂಡ್ ಕೀ ಕೂಡ. ಸೊ ಇವಾಗ ಇಲ್ಲಿ ಇದೇನು ಮಾಡ್ತಾ ಇದೆ, ಟಾಪ್ ಆಫ್ ದ ಡಾಕ್ಯುಮೆಂಟ್ಗೆ ಕರ್ಸರನ್ನು ತಗೊಂಡ್ಬರ್ತಾ ಇದೆ. NVDA plus tab cell at 1. A1ಗೆ ಬರ್ತಾ ಇದೆ. ಈ ರೀತಿಯಾಗಿ ಈ ಕೀ ಸ್ಟ್ರೋಕ್ಗಳ ಬಗ್ಗೆ ತಿಳ್ಕೊಂಡಿದ್ವಿ ಖಾಲಿ ಶೀಟಲ್ಲಿ. ಇವಾಗ ಇನ್ನೊಂದು ಮುಖ್ಯವಾದಂತಹ ಕೀ ಸ್ಟ್ರೋಕ್ ಅನ್ನ ತಿಳಿದುಕೊಳ್ಳೋಣ. ಅದು ಸ್ವಲ್ಪ ಅಡ್ವಾನ್ಸ್ ಆಗಿದ್ರು ಕೂಡ ಆರಂಭಿಕ ಕಲಿಕಾಗಾರರಿಗೆ ಸಾಕಷ್ಟು ಉಪಯುಕ್ತ ಆಗುತ್ತೆ. ಇವಾಗ A1 ನಲ್ಲಿ ನಮ್ಮ ಫೋಕಸ್ ಇದ್ದು ಈ ಎಕ್ಸೆಲ್ ಸೀಟ್ ನಲ್ಲಿ ಯಾವುದೇ ರೋನ ಯಾವುದೇ ಕಾಲಮ್ಗೂ ಕೂಡ ನಾವು ನೇರವಾಗಿ ಜಂಪ್ ಆಗಬಹುದು. ಅದು ಹೇಗೆ ಅಂತ ತಿಳ್ಕೊಳ್ಳೋದಾದ್ರೆ ಎಕ್ಸೆಲ್ ಅಲ್ಲಿ ಒಂದು ಗೋ ಟು ಅಂತ ಒಂದು ಆಪ್ಷನ್ ಇದೆ. ಯಾವುದು ಗೋ ಟು ಅಂದ್ರೆ ಇಲ್ಲಿಗೆ ಹೋಗು, ಇಂಥ ಸೆಲ್ಗೆ ಹೋಗು, ಇಂಥ ರೋಗೆ ಹೋಗು ಅಂತ ಹೇಳೋದು. ಇವಾಗ ಗೋ ಟುಗೆ ನಾವು ಏನ್ ಕೀಯನ್ನ ಪ್ರೆಸ್ ಮಾಡಬೇಕು ಅಂತಂದ್ರೆ ಒಂದು ಕಂಟ್ರೋಲ್ G ಅನ್ನ ಕೂಡ ಪ್ರೆಸ್ ಮಾಡಬಹುದು. ಅದರೊಟ್ಟಿಗೆ F5 ಅನ್ನ ಪ್ರೆಸ್ ಮಾಡಿದ್ರು ಗೋ ಟು ಡೈಲಾಗ್ ಬಾಕ್ಸ್ ಬರುತ್ತೆ. ಇವಾಗ ಕಂಟ್ರೋಲ್ G ಪ್ರೆಸ್ ಮಾಡ್ತಾ ಇದ್ದೀನಿ ಗೋ ಟು ಡೈಲಾಗ್ ಬಾಕ್ಸ್ಗೋಸ್ಕರ. ನೀವು F5 ಅನ್ನು ಕೂಡ ಬಳಸಬಹುದು. ಇಲ್ಲಿ ಕಂಟ್ರೋಲ್ G ಪ್ರೆಸ್ ಮಾಡ್ತಾ ಇದ್ದೀನಿ. Go to dialog, go to colon, reference colon, edit alt plus R blank. ಇವಾಗ ನಾವು ಯಾವ ಸೆಲ್ಗೆ ತೆರಳೋಣ? D5ಗೆ ನ್ಯಾವಿಗೇಟ್ ಆಗೋಣ. D5ಗೆ ನ್ಯಾವಿಗೇಟ್ ಆಗಬೇಕು ಅಂದ್ರೆ D5 ಆ ಸೆಲ್ನ ಅಡ್ರೆಸ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು. D5 ಅಂತ ಟೈಪ್ ಮಾಡೋಣ. D ಜೊತೆಗೆ 5. ಇವಾಗ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿದ್ರೆ Book 1-Excel sheet 1 table D5. ಸೊ D5ಗೆ ಕರ್ಸರ್ ನ್ಯಾವಿಗೇಟ್ ಆಗಿದೆ. ಇನ್ಸರ್ಟ್ ಜೊತೆಗೆ ಟ್ಯಾಬ್ ಕೀ ಅನ್ನ ಪ್ರೆಸ್ ಮಾಡಿದ್ರೆ NVDA plus tab cell D5. ಸೆಲ್ D5 ಇಲ್ಲಿದೆ. ಇನ್ನೊಂದು ಉದಾಹರಣೆ ತಿಳ್ಕೊಳ್ಳೋದಾದ್ರೆ ಮತ್ತೆ ಗೋ ಟು ಆಪ್ಷನ್ ಅಲ್ಲಿ Go to dialog, go to colon, reference colon, edit alt plus R selected at 1. Z10 ಈ ಒಂದು ಸೆಲ್ಗೆ ನ್ಯಾವಿಗೇಟ್ ಆಗೋಣ. Z10ಗೆ ನ್ಯಾವಿಗೇಟ್ ಆಗಬೇಕು ಅಂದ್ರೆ Z selection removed. ಜೊತೆಗೆ 10 0. ವಿತೌಟ್ ಸ್ಪೇಸ್ Z10 ಅಂತ ಟೈಪ್ ಮಾಡಿದ್ದೀನಿ. ನಿಮಗೆ ತೋರಿಸೋದಾದ್ರೆ ಹೋಮ್ ಕೀಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಮ್ ಕೀಯನ್ನು ಪ್ರೆಸ್ ಮಾಡಿ ನಾವು ಟೈಪ್ ಮಾಡಿರುವಂತಹ ಅಕ್ಷರವನ್ನು ಓದಬಹುದು. Z ಇದೆ, ರೈಟ್ ಏರೋ ಮಾಡಿದ್ರೆ Right arrow 1 ಇದೆ, right arrow 0 ಇದೆ, right arrow blank. ಬ್ಲಾಂಕ್ ಇದೆ. ಓಕೆ, ಇವಾಗ Z10 ಅಂತ ಟೈಪ್ ಆಗಿದೆ. ಎಂಟರ್ ಕೀಯನ್ನು ಪ್ರೆಸ್ ಮಾಡಿದ್ರೆ Z10ಗೆ ಕರ್ಸರ್ ನ್ಯಾವಿಗೇಟ್ ಆಗುತ್ತೆ. Book 1-Excel sheet 1 table Z10. Z10 ಸ್ನೇಹಿತರೆ ಗಮನಿಸಿದ್ರಲ್ಲ, ಕರ್ಸರ್ ಅನ್ನ ಎಕ್ಸೆಲ್ ಅಲ್ಲಿ ನಮಗೆ ಬೇಕಾದಂತ ಸೆಲ್ಗೆ ನೇರವಾಗಿ ಜಂಪ್ ಮಾಡೋದಕ್ಕೆ ಗೋ ಟು ಆಪ್ಷನ್ ಅನ್ನ ಬಳಸಬಹುದು. ಇದು ಡೇಟಾ ಇದ್ರೂ ಡೇಟಾ ಇಲ್ಲದೆ ಇದ್ರೂ ವರ್ಕ್ ಆಗುತ್ತೆ. ಇದನ್ನ ಎಫೆಕ್ಟಿವ್ ಆಗಿ ಬಳಸಬಹುದು. ಇದರ ಒಂದು ಕಾರ್ಯವ್ಯಾಪ್ತಿ ಇನ್ನು ತುಂಬಾ ವಿಸ್ತಾರವಾಗಿದೆ. ಅದನ್ನ ಮುಂದಿನ ಹಂತದಲ್ಲಿ ತಿಳಿದುಕೊಳ್ತೀವಿ. ಸಮ್ ಟೈಮ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೈ ಮಿಸ್ಟೇಕ್ ಸ್ಕ್ರೋಲ್ ಲಾಕ್ ಅನ್ನ ಆನ್ ಮಾಡ್ಬಿಡ್ತೀವಿ. ಅದು ನಮ್ಗೆ ಗೊತ್ತೇ ಇರಲ್ಲ. ಅಂತ ಸಂದರ್ಭದಲ್ಲಿ ಎಕ್ಸೆಲ್ ಅಲ್ಲಿ ಈ ಒಂದು ಕರ್ಸರ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಈಗ ನೋಡೋದಾದ್ರೆ ಸ್ಕ್ರೋಲ್ ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕಿಂತ ಮುಂಚೆ ಫೋಕಸ್ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. NVDA plus tab cell at 1. ಸೆಲ್ A1 ನಲ್ಲೇ ಫೋಕಸ್ ಇದೆ. ಇವಾಗ ಸ್ಕ್ರೋಲ್ ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ. Scroll lock on. ಸ್ಕ್ರೋಲ್ ಲಾಕ್ ಆನ್ ಆಗಿದೆ. ಇವಾಗ ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ ಬಲಗಡೆ ಕಾಲಮ್ಗೆ ನ್ಯಾವಿಗೇಟ್ ಆಗೋಕೆ. Right arrow at 1. A1 ಹೇಳ್ತಾ ಇದೆ. ಡೌನ್ ಏರೋ ಮಾಡ್ತಾ ಇದ್ದೀನಿ ಕೆಳಗಡೆ ರೋಗೆ ನ್ಯಾವಿಗೇಟ್ ಆಗೋಕೆ. Down arrow at 1.
ಇಲ್ಲಿ ಕೂಡ A1 ಅಲ್ಲೇ ಫೋಕಸ್ ಇರ್ತಾ ಇದೆ. ಅಂದ್ರೆ ಇಲ್ಲಿ ಈ ಒಂದು ಸ್ಕ್ರೀನ್ ನ ವಿಂಡೋ ಲೆಫ್ಟ್ ಟು ರೈಟ್ ಜರುಗ್ತಾ ಇರುತ್ತೆ. ಆದ್ರೆ ಆ ಒಂದು ಕರ್ಸರ್ ಏನಿರುತ್ತಲ್ಲ ಅದು ಸೆಲ್ A1 ಅಲ್ಲೇ ಅಥವಾ ನಾವು ಯಾವ ಒಂದು ಸೆಲ್ ಅಲ್ಲಿ ಕರ್ಸರ್ ಅನ್ನ ಇಟ್ಟು ಸ್ಕ್ರೋಲ್ ಲಾಕ್ ಆನ್ ಮಾಡ್ಕೊಂಡಿರ್ತೀವೋ ಅದೇ ಒಂದು ಸೆಲ್ ಅಲ್ಲೇ ಆ ಒಂದು ಕರ್ಸರ್ ಇರುತ್ತೆ. ಸೊ ಸ್ಕ್ರೋಲ್ ಲಾಕ್ ಆನ್ ಮಾಡ್ಕೊಂಡಾಗ ನಮ್ಮ ಕರ್ಸರ್ ಪಕ್ಕದ ಕಾಲಂಗಾಗ್ಲಿ ಅಥವಾ ಕೆಳಗಡೆ ರೋಗ್ ಆಗ್ಲಿ ಅಥವಾ ಎಡಗಡೆ ಇರೋ ಕಾಲಂಗಾಗ್ಲಿ ಅಥವಾ ಮೇಲಿರೋ ರೋಗೆ ಯಾವುದೇ ಸೆಲ್ಗೆ ನ್ಯಾವಿಗೇಟ್ ಆಗಲ್ಲ. ಬರೀ ಸ್ಕ್ರೀನ್ ಮಾತ್ರ ಲೆಫ್ಟ್ ಟು ರೈಟ್ ಜರುಗ್ತಾ ಇರುತ್ತೆ. ಇದು ಸೈಟೆಡ್ ಇದನ್ನ ಗಮನಿಸ್ತಾ ಇರ್ತಾರೆ. ಆದ್ರೆ ನಮ್ಮ NVDA ಈ ಒಂದು ಸ್ಕ್ರೋಲ್ ಲಾಕ್ ಆನ್ ಇದ್ದಂತ ಸಂದರ್ಭದಲ್ಲಿ ಕರ್ಸರ್ ಅನ್ನ ಎಡಬಲ ಮೇಲೆ ಕೆಳಗೆ ಜರುಗಿಸೋದಿಲ್ಲ, ಅಲ್ಲೇ ಸ್ಟ್ರಕ್ ಆಗಿ ತರ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೇಕು ಸ್ಕ್ರೋಲ್ ಲಾಕ್ ಆಫ್ ಇರೋದನ್ನ. ಇವಾಗ ಸ್ಕ್ರೋಲ್ ಲಾಕ್ ಆಫ್ ಮಾಡಿದ ನಂತರ ನ್ಯಾವಿಗೇಟ್ ಮಾಡ್ತೀನಿ. ಇವಾಗ ಸರಳವಾಗಿ ನ್ಯಾವಿಗೇಟ್ ಆಗುತ್ತೆ. ಸ್ಕ್ರೋಲ್ ಲಾಕ್ ಆಫ್ ಆಗಿದೆ. ಓಕೆ, B1 A1 ಎಲ್ಲ ಹೇಳ್ತಾ ಇದೆ. ಸ್ಕ್ರೋಲ್ ಲಾಕ್ ಆನ್ ಮಾಡಿದೆ, ಸ್ಕ್ರೋಲ್ ಲಾಕ್ ಆಫ್ ಅಲ್ಲಿ ಇಟ್ಕೊಂಡು ಕೆಲಸ ನಿರ್ವಹಿಸೋದ್ರಿಂದ ಈ ಸಮಸ್ಯೆ ಉಂಟಾಗೋದಿಲ್ಲ. ಒಂದು ಎಕ್ಸೆಲ್ ಬುಕ್ ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ಶೀಟ್ ಗಳಿದ್ದಲ್ಲಿ ಆ ಒಂದು ಶೀಟ್ ಗಳ ನಡುವೆ ಹೇಗೆ ನ್ಯಾವಿಗೇಟ್ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಇಷ್ಟೊತ್ತು ನಾವು ಎಕ್ಸೆಲ್ ಅಲ್ಲಿ ಸೆಲ್ ಇಂದ ಸೆಲ್ಗೆ ಮತ್ತೆ ರೋ ಇಂದ ರೋಗೆ ಕಾಲಮ್ ಇಂದ ಕಾಲಮ್ಗೆ ನ್ಯಾವಿಗೇಟ್ ಮಾಡೋದನ್ನ ತಿಳ್ಕೊಂಡಿದೀವಿ. ಈಗ ಶೀಟ್ ಗಳು ಒಂದು ಎಕ್ಸೆಲ್ ಬುಕ್ ಅಲ್ಲಿ ಡಿಫಾಲ್ಟ್ ಆಗಿ ಲೇಟೆಸ್ಟ್ 2016 ಮತ್ತೆ ಅದರ ನಂತರ ಬಂದಂತ ಆವೃತ್ತಿಗಳಲ್ಲಿ ಡಿಫಾಲ್ಟ್ ಆಗಿ ಒಂದೇ ಒಂದು ಶೀಟ್ ಇರುತ್ತೆ. ನೀವು ಒಂದಕ್ಕಿಂತ ಹೆಚ್ಚಿನ ಶೀಟ್ ಗಳನ್ನ ಆಡ್ ಮಾಡ್ಕೊಂಡಿದ್ರೆ ಆ ಶೀಟ್ ಗಳ ನಡುವೆ ಹೇಗೆ ನ್ಯಾವಿಗೇಟ್ ಮಾಡಬೇಕು. ಈ ಶೀಟ್ ಗಳು ಆ ಓಪನ್ ಆಗಿರುವಂತ ಎಕ್ಸೆಲ್ ಬುಕ್ ನ ಕೆಳಭಾಗದಲ್ಲಿ ಒಂದ್ರ ಪಕ್ಕ ಒಂದು ತೋರಿಸ್ತಾ ಇರುತ್ತೆ. ಸೈಟೆಡ್ಗೆ ಅದು ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ. ಅವ್ರಿಗೆ ಬೇಕಾದಂತ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಶೀಟ್ಗೆ ಡೈರೆಕ್ಟ್ ಆಗಿ ನ್ಯಾವಿಗೇಟ್ ಆಗ್ತಾರೆ. ಇವಾಗ ನಾವು ಸಾಮಾನ್ಯವಾಗಿ ನಮ್ಮ ಹತ್ರ ಇರುವಂತಹ ಈ ಒಂದು ಎಕ್ಸೆಲ್ ಬುಕ್ ಅಲ್ಲಿ ಕೆಲವು ಶೀಟ್ ಗಳಿದೆ. ಈ ಶೀಟ್ ಗಳಲ್ಲಿ ಬೇರೆ ಬೇರೆ ಶೀಟ್ ಗಳಿರುತ್ತಲ್ಲ, ಸೊ ಆ ಶೀಟ್ ಗಳ ನಡುವೆ ಹೇಗೆ ನ್ಯಾವಿಗೇಟ್ ಆಗಬೇಕು ಅನ್ನೋದನ್ನ ನೋಡೋದಾದ್ರೆ ನಮ್ಗೆ ಹೆಲ್ಪ್ ಮಾಡುವಂತ ಕೀ ಸ್ಟ್ರೋಕ್ ಗಳು ಕಂಟ್ರೋಲ್ ಜೊತೆಗೆ ಪೇಜ್ ಅಪ್, ಪೇಜ್ ಡೌನ್. ಕಂಟ್ರೋಲ್ ಪೇಜ್ ಡೌನ್ ಮಾಡಿದಾಗ ನೆಕ್ಸ್ಟ್ ಶೀಟ್, ಕಂಟ್ರೋಲ್ ಪೇಜ್ ಅಪ್ ಮಾಡಿದಾಗ ಪ್ರೀವಿಯಸ್ ಶೀಟ್, ಆ ರೀತಿ ನ್ಯಾವಿಗೇಟ್ ಆಗುತ್ತೆ. ಇವಾಗ ಕಂಟ್ರೋಲ್ ಪೇಜ್ ಡೌನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಶೀಟ್ ಇದ್ರೆ ನೆಕ್ಸ್ಟ್ ಶೀಟ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲ, ಇದು ಲಾಸ್ಟ್ ಶೀಟ್ ಆಗಿರುತ್ತೆ. ಸೊ ಇವಾಗ ಕಂಟ್ರೋಲ್ ಪೇಜ್ ಅಪ್ ಮಾಡೋದ್ರಿಂದ ಹಿಂದಿನ ಶೀಟ್ ಗೆ ನ್ಯಾವಿಗೇಟ್ ಆಗ್ಬೋದು. ಕಂಟ್ರೋಲ್ ಪೇಜ್ ಅಪ್ ಮಾಡೋದ್ರಿಂದ ಹಿಂದಿನ ಶೀಟ್ ಗೆ ನ್ಯಾವಿಗೇಟ್ ಆಗಿದೆ. ನೋಡಿ, ಮತ್ತೆ ಕಂಟ್ರೋಲ್ ಪೇಜ್ ಅಪ್ ಮಾಡಿದಾಗ ಶೀಟ್ 3ಗೆ ಜಂಪ್ ಆಗಿದೆ. ಇವಾಗ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಶೀಟ್ಗೆ ಜಂಪ್ ಆಗುತ್ತೆ. ಶೀಟ್ 2 ಮತ್ತೆ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ಶೀಟ್ 1. ಸೊ ಕಂಟ್ರೋಲ್ ಪೇಜ್ ಡೌನ್, ನೆಕ್ಸ್ಟ್ ಶೀಟ್, ಕಂಟ್ರೋಲ್ ಪೇಜ್ ಅಪ್, ಪ್ರೀವಿಯಸ್ ಶೀಟ್ಗೆ ನ್ಯಾವಿಗೇಟ್ ಮಾಡೋಕೆ ಇರುವಂತ ಕೀ ಸ್ಟ್ರೋಕ್ಗಳು. ಇಷ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿ ಪ್ರೈಮರಿ ನ್ಯಾವಿಗೇಷನ್ ಬಗ್ಗೆ ತಿಳ್ಕೊಂಡಿದೀವಿ, ಅದರಲ್ಲೂ ಬ್ಲಾಂಕ್ ಶೀಟ್ ಅಲ್ಲಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ ಬುಕ್ ಅನ್ನ ಸೇವ್ ಮಾಡುವುದು ಹಾಗೂ ರಿಬ್ಬನ್ ನ್ಯಾವಿಗೇಷನ್ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ತಾ ಇದ್ದೀವಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.